ಜನರಿಗೆ ಈ ಖಾಕಿ ಬಟ್ಟೆ ಮೇಲೆ ಪೊಲೀಸರ ಮೇಲೆ ಇಷ್ಟೊಂದು ಬೆಲೆ ಇರ್ತದೆ. ಆ ಬೆಲೆಯನ್ನು ನಾವು ಕೂಡ ಆ ಬೆಲೆಯನ್ನು ಕಳ್ಕೊಳ್ಳದೆ ನಾವು ನಡ್ಕೊಳ್ಬೇಕು. 95 ಜನ 90% ಜನ ತುಂಬಾ ಒಳ್ಳೆಯದಿದ್ದೀವಿ. ಕೆಲಸ ಅವ್ರವ್ರ ಮಾಡ್ಕೊಂಡು ಹೋಗ್ತಾರೆ. ಏನೇನ್ ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು 5% ತಪ್ಪು ಮಾಡೋರು ಇಡೀ ಇಲಾಖೆಗೆ ಕೆಟ್ಟ ಹೆಸರನ್ನು ತರ್ತಾರೆ. ಅದನ್ನು ನಾವು ತಡೆಗಟ್ಟಬೇಕು. ಮತ್ತು ಅವ್ರ ಮೇಲೆ ನಾನು ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ಕೈಗೊಳ್ಳೋದಕ್ಕೆ ನಾನು ಯೋಚನೆ ಮಾಡಲ್ಲ. ಇವತ್ತು SB ಕಾನ್ಸ್ಟೇಬಲ್ಸ್ ಮತ್ತು ಕ್ರೈಮ್ ಕಾನ್ಸ್ಟೇಬಲ್ಸ್ ಕರೆದಿರುವ ಉದ್ದೇಶ ಕೆಲವೊಂದು ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಬೇಸಿಕ್ ಜವಾಬ್ದಾರಿ SB ಕಾನ್ಸ್ಟೇಬಲ್ಸ್ ಬೇಸಿಕ್ ಜವಾಬ್ದಾರಿ ತಪ್ಪು ಮಾಹಿತಿ ಕೊಡ್ತಾ ಇದ್ದೀವಿ. ಬಂದೋಬಸ್ತ್ ನಡೀತಾ ಇದೆ. 40ರಿಂದ 50 ಜನ ಬರ್ತಾರೆ. 1500ರಿಂದ 200 ಜನ ಸೇರ್ಬೇಕಂದ್ರೆ ನೀವು ಮಾಹಿತಿ ಕೊಡ್ತಾ ಇದ್ದೀರಿ. ಇದು ಬಹಳಷ್ಟು ಕಡೆ ನಡೀತಾ ಇದೆ. ಸರ್, ಅವರ ಆರ್ಗನೈಸರ್ ಕೊಡೋದನ್ನೇ ನೀವು ಏನಾಗುತ್ತೆ ಅದು ಸೋಷಿಯಲ್ ಮೀಡಿಯಾನಲ್ಲಿ ನಮಗೆ ಬರ್ತಾ ಇದೆ. ಆಫೀಸರ್ಸ್ ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ನೋಡಬೇಕು. ನೆಕ್ಸ್ಟ್ ಟೈಮ್ ಇಂತಹ ತಪ್ಪು ಮಾಹಿತಿ ನೀವು ಕೊಡ್ತೀರಂದ್ರೆ 100% ವಿಲ್ ಕಾಲ್ ಯು. DPO ಕರೀತೀವಿ. ನೀವು ಮಾಹಿತಿ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಕ್ರಮನ ಕೈಗೊಳ್ತೀವಿ. ಒಂದು ಮಾಹಿತಿ ಮೇಲೆ ನಾವು ಫೋರ್ಸ್ ಡಿಪ್ಲಾಯ್ಮೆಂಟ್ ಇರ್ತದೆ, ಆಂಟಿಸಿಪೇಷನ್ ಇರ್ತದೆ, ಎಷ್ಟು ಜನ ಏನು ಗ್ರಾವಿಟಿ ಅಂದ್ರೆ ನಾವು ಅಸೆಸ್ ಮಾಡ್ತೀವಿ. ಇಂಟೆಲಿಜೆನ್ಸ್ ಅಂದ್ರೆ ಏನಂದ್ರೆ ಒಂದು ಗವರ್ಮೆಂಟ್ಗೆ, ಒಂದು ಜಿಲ್ಲಾ ಮಟ್ಟದಲ್ಲಿ ಇರುವ ಆಫೀಸರ್ಸ್ಗೆ ಕಿವಿ ಮತ್ತು ಕಣ್ಣಂದ್ರೆ ಹೇಳ್ತಾರೆ. ನನಗೆ ಕಣ್ಣಲ್ಲಿ ನೋಡುವುದು, ಕಿವಿಯಲ್ಲಿ ಕೇಳುವುದೆಲ್ಲ ಇಂಟೆಲಿಜೆನ್ಸ್ ಮೂಲಕನೇ ಆಗುತ್ತದೆ. ಇಡೀ ಜಿಲ್ಲೆ ಪೂರ್ತಿ ಅಲ್ಲಿ ಕಿವಿ ಕಣ್ಣು ಇರಬೇಕು. ಅದಕ್ಕೆ ಇಂಟೆಲಿಜೆನ್ಸ್ ಸ್ಟಾಫ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು. ಬಹಳಷ್ಟು ಜನರಿಗೆ ಇಲ್ಲಿ ಕಿವಿನ ಕೆಲಸ ಇಲ್ಲ, ಕಣ್ಣನ್ನು ಕಾಣ್ತಾ ಇಲ್ಲ. ಒಂದು 33 ಸ್ಟೇಷನ್ ಅಲ್ಲಿ ಒಂದು 5 to 6 ಸ್ಟೇಷನ್ಗಳಲ್ಲಿ ತುಂಬಾ ಅದು ವಸ್ತು ಇದೆ. ಕಾಂಟ್ರಾಕ್ಟ್ ಸರ್ಜರಿ ಏನು ಮಾಡಬೇಕಂದ್ರೆ ಅನಿಸ್ತದೆ. ಸ್ವಲ್ಪ ಅದು ಸರಿಪಡಿಸಬೇಕು SB ಕಾನ್ಸ್ಟೇಬಲ್. ಸೆಕೆಂಡ್, ಇಲ್ಲಿಗಲ್ ಆಕ್ಟಿವಿಟಿ. ನಾವು ಮತ್ತೆ ಹೇಳ್ತಾ ಇದೀವಿ, ಬೋತ್ ಕ್ರೈಮ್ ಅಂಡ್ SB ಇಲ್ಲಿಗಲ್ ಆಕ್ಟಿವಿಟಿ ನೀವು ತಡೆಗಟ್ಟಬೇಕಂದ್ರೆ ಹೇಳ್ತಾ ಇದೀವಿ. ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿರೋದು, ಮಾಹಿತಿ ಕಲೆಕ್ಟ್ ಮಾಡಿ ಯಾರಿಗೂ ಇನ್ ಕೇಸ್ ಕ್ರಮ ಕೈಗೊಂಡಿಲ್ಲ ಅಂದ್ರೂ ನೀವು KSP ಆಪ್ ಮೂಲಕ ನೀವು ಕೂಡ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇರ್ತದೆ. ನಿಮ್ಮ ಇಮಿಡಿಯೇಟ್ ಸೀನಿಯರ್ ಆಫೀಸರ್ಗೆ ತಿಳಿಸಲೇಬೇಕು. ಮತ್ತು ಅದು ತಿಳಿಸಿಲ್ಲ, ಕೆಲವೊಂದು ಕಡೆ ಕಲ್ಲುಬಟ್ಟಿ ಎಲ್ಲ ಇದೆ. ನನಗೆ ಮಾಹಿತಿನೇ ಇದೆ, ಕೆಲವೊಂದು ತಂಡಗಳಲ್ಲಿ ಕಲ್ಲುಬಟ್ಟಿ, ನನ್ನ ಇನ್ಫಾರ್ಮೆನ್ಸ್ ಕಲ್ಲುಬಟ್ಟಿ ತಗೊಂಡ್ ಬಂದು ಸ್ಯಾಂಪಲ್ ನನ್ನ ಕೈಯಲ್ಲಿ ಇದೆ. ಬಟ್ ಆದ್ರೆ ಅಲ್ಲಿರೋ ಲೋಕಲ್ ಕಾನ್ಸ್ಟೇಬಲ್ಸ್ ಕಾಣ್ತಾ ಇಲ್ಲ. SB ಕಾನ್ಸ್ಟೇಬಲ್ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಗೊತ್ತಿರಲ್ಲ. ನೀವು ಇಂತಹ ಮಾಡುವಾಗ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಇವತ್ತಿನ ಒಂದು ಕ್ರಮ ಇದೆ, ಬಟ್ ಬೈ ನೇಮ್ ನಿಮ್ಮ ಇಲ್ಲಿ ಹ್ಯುಮಿಲಿಯೇಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾರನ್ನು ನಾನು ಬೈಯೋದು, ಗ್ರೂಪಲ್ಲಿ ಬೈದು ನಿಮ್ಮ ಅವಮಾನ ಮಾಡಬೇಕಂದ್ರೆ ಉದ್ದೇಶ ಇಲ್ಲ. ಬಟ್ ನಿಮ್ ಕಡೆಯಿಂದ ಕೆಲಸ ಮಾಡ್ಕೋಬೇಕಾಗಿರೋದು ಒಂದು SP ಆಗಿ ನನ್ನ ಕರ್ತವ್ಯ. ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ನೀವು ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಲೋಕಲ್ ಆಫೀಸರ್ಸ್, SHOs ದಯವಿಟ್ಟು ಅವರನ್ನು ಚೇಂಜ್ ಮಾಡಿ. ಕೆಲವೊಬ್ಬರಿಗೆ ಉದ್ದೇಶ ಇರಲ್ಲ, ಬಟ್ ಕೆಲಸ ಮಾಡಲ್ಲ. ಕೆಲವೊಂದು ಏರಿಯಾನಲ್ಲಿ ಮಟ್ಕ ನಡೀತಾ ಇದೆ, ಬಟ್ ಆದ್ರೆ ಕನಿವೆನ್ಸ್ ಇದೆ. ಇಂಥ ಕನಿವೆನ್ಸ್ಗೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಇರುವುದು ಒಂದು ಕಂಡು ಬಂದಿದೆ, ಅವ್ರ ಮೇಲ್ಗಡೆ ಈಗ ಕ್ರಮವನ್ನು ಕೈಗೊಳ್ತಾ ಇದ್ದೀನಿ. ಯಾರ ಮೇಲ್ಗಡೆ ನೀವು ಇದೆ ಅಂದ್ರೆ, when you are crossing the limits, nobody can save you. ದಯವಿಟ್ಟು ಇದು SB ಕಾನ್ಸ್ಟೇಬಲ್ಸ್, ಕ್ರೈಮ್ ಕಾನ್ಸ್ಟೇಬಲ್ಸ್ ಸ್ವಲ್ಪ ನೋಡಬೇಕು. ಮತ್ತು ಕಳ್ತನೆಗಳ ಇತ್ತೀಚೆಗೆ ಸಿಕ್ಕಾಪಟ್ಟ ಕಳ್ತನೆಗಳಾಗ್ತಾ ಇದೆ, ರಾಬರಿ ಆಗ್ತಾ ಇದೆ, ಮತ್ತು ಪತ್ತೆ ಮಾಡೋದು ತುಂಬಾ ಪರ್ಸೆಂಟೇಜ್ ಕಮ್ಮಿ ಇದೆ. ಇದು ಬೇಸಿಕ್ ಜವಾಬ್ದಾರಿ, ಕ್ರೈಮ್ ಕಾನ್ಸ್ಟೇಬಲ್ ಬೇಸಿಕ್ ಜವಾಬ್ದಾರಿ. ನಿಮಗೆ ನಾವು ಹೇಳಿದೀವಿ, ಒಂದೇ ದಿವಸದಲ್ಲಿ ನಾವು ಪತ್ತೆ ಮಾಡ್ಬೇಕಂದ್ರೆ ಹೇಳ್ತಾ ಇಲ್ಲ. ನಾವು ಆಫೀಸರ್ಸ್ ಅನ್ನು ಬೇರೆ ಕಡೆ ಕಳಿಸುವ ಸಂದರ್ಭದಲ್ಲಿ, ಸ್ಟೇಷನ್ ಕೆಲಸ ಬಿಟ್ಟು ಕಳಿಸುವ ಸಂದರ್ಭದಲ್ಲಿ ಪತ್ತೆ ಮಾಡ್ತಾ ಇದ್ದೀರಿ. ಕೆಲವೊಂದಲ್ಲಿ ಅಭಿನಂದನೆಯನ್ನು ಕೂಡ ಕಲಿಸಬೇಕಾಗುತ್ತದೆ. ಬಂದೋಬಸ್ತ್ ಇರಲಿ ಮತ್ತು
ಅಥಣಿ ಉಪವಿಭಾಗದಲ್ಲಿ ಚಿಂಚಲಿ ಮಾಯಕ ಜಾತ್ರೆ ಇರಲಿ, ಅದಲ್ಲದೆ ಇದೆಲ್ಲದಕ್ಕಿಂತ ದೊಡ್ಡದಾಗಿ ರಾಮದುರ್ಗ ಉಪವಿಭಾಗ ಸವದತ್ತಿ ಯಲ್ಲಮ್ಮ ಗುಡ್ಡ ಜಾತ್ರೆಯಲ್ಲಿ ಇರಲಿ, 3 ಬಂದೋಬಸ್ತಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಫೀಸರ್ಸ್ ನಾವು ಮಾತಾಡಿ ಆದ್ಮೇಲೆ ಅದರಲ್ಲಿ ಕೆಲವೊಂದು ಸೂಚನೆಯನ್ನು ನಾವು ಕೊಡ್ತಾ ಇರ್ತೀವಿ. ಬಟ್ ಅದು ಸಿನ್ಸಿಯರ್ ಆಗಿ ತಗೊಂಡು ನೀವು ಮಾಡಿದಿರಲ್ಲ, ಇದು ಪೊಲೀಸ್ ಇಲಾಖೆಗೂ ಒಂದು ಒಳ್ಳೆಯ ಹೆಸರು. ನಿಮ್ಮ ಲೀಡರ್ಶಿಪ್ ಒಂದು ಎಸ್ಟಾಬ್ಲಿಷ್ ಮಾಡಿದಿರಿ, ನೀವು ಒಂದು ಒಳ್ಳೆಯ ಲೀಡರ್, ಯು ಆರ್ ಕೇಪಬಲ್. DSP 3 DSP ಕೂಡ ಇಂಥ ಉತ್ತಮ ಕೆಲಸವನ್ನು ಮಾಡುವಾಗ ಸಿಬ್ಬಂದಿಗಳಿಗೆ ಬಾರ್ಡನ್ ಕಮ್ಮಿ ಆಗುತ್ತದೆ. ಸಾರ್ವಜನಿಕರು ಎಷ್ಟೋ ಖುಷಿಯಿಂದ ಈ ಬಂದೋಬಸ್ತಕ್ಕೆ ಬರುವವರು ಖುಷಿಯಿಂದ ಹೋಗ್ತಾ ಇದ್ದಾರೆ, ದೇವಸ್ಥಾನ ಜಾತ್ರೆಗೆ ಬರುವ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮ ಎಲ್ಲರಿಗೂ ಅಭಿನಂದನೆಗಳು. ಜೊತೆಗೆ ಇವರು ಎಲ್ಲರೂ ಮಾಸ್ಟರ್ ಮೈಂಡ್ ಮತ್ತು ಫೀಲ್ಡ್ ಅಲ್ಲಿ ಎನ್ಫೋರ್ಸ್ ಮಾಡಿರೋರು, ಜೊತೆಗೆ ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ಇವರು ಇಂಪಾರ್ಟೆಂಟ್ ಜಾಸ್ತಿ. ಬಂದೋಬಸ್ತ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೆ ಇವರೆಲ್ಲ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಬಂದೋಬಸ್ತ್ ಟೈಮ್ ಅಲ್ಲಿ ಇವರೆಲ್ಲರಿಗೂ ಕೂಡ ಇನ್ನು ಉಳಿದ 2 ಸಬ್ ಡಿವಿಷನ್ ಇರಲಿ ಮತ್ತು ಉಳಿದ ಸ್ಪೆಷಲ್ ಯೂನಿಟ್ ಇರಲಿ ಮತ್ತು ಆಫೀಸರ್ಸ್ ಮತ್ತು ಸಿಬ್ಬಂದಿ ಎಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ಪ್ರತಿಯೊಬ್ಬರ ನಿಂತು ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಿರಿ, ಸೂಚನೆಗಳನ್ನು ಪಾಲನೆ ಮಾಡಿದಿರಿ. ಮುಂದಿನ ದಿವಸಗಳಲ್ಲಿ ಕೂಡ ಆಫೀಸರ್ಸ್ ಒಂದು ಚೆನ್ನಾಗಿ ಮಾಡಬೇಕು. ಉಳಿದ ವಿಭಾಗಗಳಲ್ಲಿ ಕೂಡ ಬಂದೋಬಸ್ತ್ ಬೇರೆ ಬೇರೆ ಬಂದೋಬಸ್ತ್ ನಡೆಯುವ ಸಂದರ್ಭದಲ್ಲಿ ಕೂಡ ಇದೊಂದು ಮುನ್ಮಾದರಿಯಾಗಿ ತಗೊಂಡು ನೀವು ಕೂಡ ಒಳ್ಳೆಯ ಒಂದು ಉತ್ತಮ ಕೆಲಸವನ್ನು ಮಾಡಬೇಕಂದ್ರೆ ಹೇಳ್ಕೊಳ್ತೀನಿ.